ಪ್ರಸಾದ್ ಅವರ ಪಾರ್ಥಿವ ಶರೀರ ಮೈಸೂರಿನ ಕುವೆಂಪು ನಗರದಲ್ಲಿರುವಂತಹ ಮಹಾದೇವ ಪ್ರಸಾದ್ ಅವರ ನಿವಾಸಕ್ಕೆ ತಲುಪಿದೆ. ವಿಶೇಷ ಆಂಬ್ಯುಲೆನ್ಸ್ನಲ್ಲಿ ಆಗಮಿಸಿದಂತಹ ಪಾರ್ಥಿವ ಶರೀರವನ್ನು ಅವರ ನಿವಾಸದ ಬಳಿ ಇರಿಸಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಇದೀಗ ಗಣ್ಯರು ಮತ್ತು ಸಾರ್ವಜನಿಕರು ಸಚಿವ ಎಚ್.ಎಸ್. ಮಹಾದೇವ ಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಕುವೆಂಪು ನಗರದ ಅವರ ನಿವಾಸದ ಬಳಿ ಪಾರ್ಥಿವ ಶರೀರವನ್ನು ಇರಿಸಿರುವಂತಹ ಸಂದರ್ಭ ಇದು. ಆ ನೇರ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಮಹಾದೇವ ಪ್ರಸಾದ್ ಅವರ ಪತ್ನಿ, ಮತ್ತೊಂದು ಕಡೆ ಅವರ ಪುತ್ರ ಗಣೇಶ್ ಪ್ರಸಾದ್ ಅವರು ಕೂಡ ಸ್ಥಳದಲ್ಲಿದ್ದಾರೆ. ಪತ್ನಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಬಹಳಷ್ಟು ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಅವರು ಆ ಸಂದರ್ಭದಿಂದನೂ ಕೂಡ ಗೋಗರಿತಾ ಇದ್ದಂಥದ್ದು ಒಂದೇ, ಶನಿವಾರ ಅಥವಾ ಭಾನುವಾರ ಮನೆಗೆ ಬರ್ತೀನಿ ಅಂತ ಹೇಳಿ ಹೋದವರು ಈ ರೀತಿಯಾಗಿ ನಮಗೆಲ್ಲರೂ ಕೂಡ ಆಘಾತ ಕೊಟ್ಟಿದ್ದಾರೆ, ನಮ್ಮೆಲ್ಲರನ್ನೂ ಕೂಡ ಬಿಟ್ಟು ಹೋಗ್ಬಿಟ್ರು ಅನ್ನುವಂಥ ರೀತಿಯಲ್ಲಿ ನೋವನ್ನು ಹೇಳ್ಕೊಳ್ತಾ ಇದ್ರು. ಅದೇ ರೀತಿಯಾಗಿ ಈಗ ಸಿ.ಎಂ. ಸಿದ್ದರಾಮಯ್ಯನವರ ಬಳಿಯೂ ಕೂಡ ತಮ್ಮ ದುಃಖವನ್ನು ಹಂಚಿಕೊಳ್ತಾ ಇದ್ದಾರೆ. ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ಈ ಸಂದರ್ಭದಲ್ಲಿ ಸಾಂತ್ವನವನ್ನು ಹೇಳ್ತಾ ಇದ್ದಾರೆ. ಒಂದು ಕಡೆ ತನ್ನ ಆಪ್ತ ಗೆಳೆಯ, ಅತ್ಯಾಪ್ತ ಸಂಪುಟ ಸಹೋದ್ಯೋಗಿ ಮಹಾದೇವ ಪ್ರಸಾದ್ ಅವರು ಇನ್ನಿಲ್ಲ ಅನ್ನುವಂಥ ನೋವು ಖುದ್ದು ಸಿ.ಎಂಗೂ ಕೂಡ ಇದೆ. ಆದರೆ ಈ ಸಂದರ್ಭದಲ್ಲೂ ಕೂಡ ದುಃಖ ತಡೆದುಕೊಳ್ತಾ ಇರುವಂತಹ ಸಿ.ಎಂ ಅವರ ಪತ್ನಿ, ಮಗ ಹಾಗೆ ಇಡೀ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಸಂಪುಟ ಸಹೋದ್ಯೋಗಿಗಳು ಕೂಡ ಸಿ.ಎಂ ಜೊತೆಗೇನೆ ಇರುವಂಥದ್ದನ್ನು ಸಹ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದೆಲ್ಲವೂ ಕೂಡ ಕುವೆಂಪು ನಗರದ ನಿವಾಸದ ಬಳಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಿರುವಂಥ ಈ ಸಂದರ್ಭದ ನೇರ ದೃಶ್ಯಾವಳಿಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಭಾಳಷ್ಟು ಮಂದಿ ಗಣ್ಯರು ಈ ಸಂದರ್ಭದಲ್ಲಿ ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಕೆಲ ಹೊತ್ತು ಮಾತ್ರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುತ್ತೆ. ಆ ನಂತರದಲ್ಲಿ ಗುಂಡ್ಲುಪೇಟೆಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಈ ಕಾರಣದಿಂದಾಗಿ ಬಹುತೇಕರು ಗಣ್ಯರು ಪ್ರಮುಖವಾಗಿ ಇಲ್ಲೇ ಬಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಪ್ರಯತ್ನದಲ್ಲಿದ್ದಾರೆ. ಅವರ ಪುತ್ರ ಕೂಡ ಈ ಸಂದರ್ಭದಲ್ಲಿ ತಂದೆಯ ಪಾರ್ಥಿವ ಶರೀರದ ಪಕ್ಕದಲ್ಲೇ ನಿಂತಿರುವಂಥದ್ದನ್ನು ಸಹ ಗಮನಿಸಬಹುದಾಗಿದೆ. ಕುಟುಂಬದ ಇತರರು ಕೂಡ ಈ ಸಂದರ್ಭದಲ್ಲಿ ಮಹಾದೇವ ಪ್ರಸಾದ್ ಅವರ ಪಾರ್ಥಿವ ಶರೀರದ ಪಕ್ಕದಲ್ಲೇ ಇದ್ದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಹಾಗೆ ಅಂತಿಮ ದರ್ಶನವನ್ನು ಪಡೆಯೋಕ್ಕೆ ಬರುವಂಥ ಬಹುತೇಕ ಗಣ್ಯರೆಲ್ಲರೂ ಕೂಡ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಪ್ರಯತ್ನದಲ್ಲಿದ್ದಾರೆ. ಯಾಕಂತಂದರೆ ಎಲ್ರಿಗೂ ಕೂಡ ಇದೊಂದು ಆಘಾತದ ವಿಚಾರ, ಯಾರು ಕೂಡ ಊಹಿಸದೇ ಇರುವಂಥ ವಿಚಾರ. ನಗ್ನಗ್ತಾ ಜೊತೆಗೆ ಶಾಂತಚಿತ್ತವಾಗಿ ಒಂದು ಹಂತದಲ್ಲಿ ತಮ್ಮ ಸುತ್ತಮುತ್ತನೇ ಓಡಾಡ್ಕೊಂಡಿದ್ದಂತಹ ಮಹಾದೇವ ಪ್ರಸಾದ್ ಅವರು ಈ ರೀತಿಯಾಗಿ ಅಕಾಲಿಕ ಮರಣ ಹೊಂದುತ್ತಾರೆ ಅಂಥೇಳಿ ಯಾರೂ ಕೂಡ ನಿರೀಕ್ಷಿಸಿಯೂ ಕೂಡ ಇರಲಿಲ್ಲ. ಆದರೆ ಇಂತಹದೊಂದು ಸಂದರ್ಭವನ್ನು ಎದುರಿಸಬೇಕಾದಂತಹ ಅಥವಾ ಆ ಸಂದರ್ಭದಲ್ಲಿ ಭಾಗಿಯಾಗಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಬೇಕಾದಂಥ ಅನಿವಾರ್ಯತೆ ಖುದ್ದು ಸಿ.ಎಂ ಸೇರಿದಂತೆ ಬಹುತೇಕರಿಗೆ ಈ ಸಂದರ್ಭದಲ್ಲಿ ಬಂದೊದಗಿದೆ.
ನೂರಾರು ಸಂಖ್ಯೆಯಲ್ಲಿ ಜನ ಬಂದು ಅಂತಿಮ ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ ಸಾರ್ವಜನಿಕರು. ಇದೀಗ ತಾನೇ ನಾವು ನೋಡ್ತಾ ಇದ್ವಿ ಅವರ ಸಂಪುಟದ ಸಹೋದ್ಯೋಗಿಗಳು ಕೂಡ ಆಗಿದ್ದಂಥ HC ಮಹದೇವಪ್ಪ ಹಾಗೆ DK ಶಿವಕುಮಾರ್ ಜೊತೆಗೆ CM ಸಿದ್ದರಾಮಯ್ಯನವರು ಬಂದು ಅಂತಿಮ ದರ್ಶನವನ್ನು ಪಡೆದುಕೊಂಡು ಹೋಗ್ತಾ ಇದ್ದಂಥದ್ದನ್ನು ನೋಡಿದ್ವಿ. ಇದಕ್ಕೂ ಮೊದಲು ಖುದ್ದು ಮಾಜಿ ಪ್ರಧಾನಿ HD ದೇವೇಗೌಡರು ಕೂಡ ಪಾರ್ಥಿವ ಶರೀರ ಇರಿಸಿರುವಂತಹ ಈ ಸ್ಥಳಕ್ಕೆ ಬಂದು ಅಂತಿಮ ದರ್ಶನವನ್ನು ಪಡೆದರು. ಅವರೊಂದು ಕಾರ್ಯಕ್ರಮದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಹೇಳಿದರು, ಮಹಾದೇವ್ ಪ್ರಸಾದ್ ಅವರು ಜೊತೆಗೆ HD ದೇವೇಗೌಡರ ಒಡನಾಟದ ವಿಚಾರವಾಗಿ ಅವರು ಹೇಳ್ತಾ ಇದ್ರು. ಬಹಳ ಉತ್ತಮವಾದಂತಹ ಬಾಂಧವ್ಯವನ್ನು ಇಬ್ಬರು ಕೂಡ ಹೊಂದಿದ್ದಂಥವರು. ಪಕ್ಷ ಬದಲಾದರೂ ಕೂಡ ಆ ಹಳೆ ಸಂಪರ್ಕ ಹೇಗಿತ್ತು ಅಥವಾ ಹಳೆ ನಮ್ಮಿಬ್ಬರ ನಡುವಿನ ಮಾತುಕತೆ ಇದೆಲ್ಲವೂ ಕೂಡ ನಂತರದಲ್ಲೂ ಕೂಡ ಮುಂದುವರೆದೇ ಇತ್ತು. ಆದರೆ ಇವತ್ತು ಅವರು ಅಕಾಲಿಕ ಮರಣ ಹೊಂದಿರುವಂಥದ್ದು ನನಗೆ ಅತೀವ ದುಃಖ ತಂದಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು HD ದೇವೇಗೌಡರು. ಅದರಂತೆ ಅವರೇ ಖುದ್ದಾಗಿ ಸ್ಥಳಕ್ಕೆ ಹೋಗಿ ಇವತ್ತು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಇದೀಗ ತಾನೇ ಕೆಲ ಹೊತ್ತಿನ ಮುಂಚೆ ಪಡೆದಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕ GT ದೇವೇಗೌಡರು ಕೂಡ HD ದೇವೇಗೌಡರೊಂದಿಗೆ ಅಂತಿಮ ದರ್ಶನವನ್ನು ಪಡೆದರು. ಮಾಜಿ ಸಂಸದ H ವಿಶ್ವನಾಥ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದರು. ಇವತ್ತು ಬೆಳಗ್ಗೆ ಈ ವಿಚಾರ ಗೊತ್ತಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಕುವೆಂಪು ನಗರದಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿ ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಪ್ರಯತ್ನ ಮಾಡಿದ್ರು. ಅದರ ಜೊತೆಗೇನೆ ಸ್ಥಳದಲ್ಲಿ ಅಂತಿಮ ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದನ್ನು ಖುದ್ದು ಮುಂದೆ ನಿಂತು ಪರಿಶೀಲಿಸ್ತಾ ಇದ್ರು. ಇದೀಗ ಪಾರ್ಥಿವ ಶರೀರ ಕುವೆಂಪು ನಗರದ ಅವರ ನಿವಾಸ ತಲುಪ್ತಾ ಇದ್ದಂತೆ ಸ್ವತಃ ಮಾಜಿ ಸಂಸದ H ವಿಶ್ವನಾಥ್ ಅವರು ಕೂಡ ಅಂತಿಮ ದರ್ಶನವನ್ನು ಪಡೆದರು. ಪಾರ್ಥಿವ ಶರೀರ ಇಲ್ಲಿ ತರ್ತಾರೆ ಅಥವಾ ಇಲ್ಲಿ ಇರಿಸಬೇಕಾಗುತ್ತೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದ್ದಂತಹ ಸಂದರ್ಭದಲ್ಲೇ ಒಂದಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಅದು ಬ್ಯಾರಿಕೇಡ್ಗಳನ್ನು ಹಾಕುವ ಮುಖಾಂತರವಾಗಿ ಹಾಗೆ ಜನ ಕ್ಯೂನಲ್ಲಿ ಬರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಷ್ಟು ವ್ಯವಸ್ಥೆಯನ್ನು ಮೊದಲೇ ಮಾಡಿಕೊಳ್ಳಲಾಗಿತ್ತು. ಆದರೆ ಆ ನಂತರದಲ್ಲೂ ಕೂಡ ಜನ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರುವಂತಹ ಕಾರಣದಿಂದಾಗಿ ಒಂದಷ್ಟು ನೂಕುನುಗ್ಗಲು ಸಹಜವಾಗಿ ಈ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಂಭವಿಸ್ತಾ ಇದೆ. ಅದೆಲ್ಲ ಹೊರತುಪಡಿಸಿಯೂ ಕೂಡ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಸರಿಯಾದ ರೀತಿಯಲ್ಲಿ ಸಾಧ್ಯ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಹಾಗೆ ಸಚಿವ UT ಖಾದರ್ ಅವರು ಕೂಡ ಸ್ಥಳದಲ್ಲೇ ಇದ್ದಂತೆ ಕಂಡುಬರ್ತಾ ಇದೆ. ಅವರು ಕೂಡ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಕೂಡ ಅವರು ಮನೆಯಲ್ಲೇ ಇದ್ದರು. ಕುವೆಂಪು ನಗರದ ನಿವಾಸಕ್ಕೆ ಬಂದಿದ್ದರು. ಅಲ್ಲೇ ಅವರು ಇದ್ದು ಸಾಂತ್ವನ ಹೇಳುವಂತಹ ಪ್ರಯತ್ನದಲ್ಲಿದ್ದರು.
ಅಂತಿಮ ದರ್ಶನವನ್ನು ಪಡೆಯುವಂತಹ ಈ ಸಂದರ್ಭದಲ್ಲಿ ಸಮುದಾಯದ ಮಠಾಧೀಶರು ಜೊತೆಗೆ ಹಲವು ಸ್ವಾಮೀಜಿಗಳು ಕೂಡ ಬಂದು ಅಂತಿಮ ದರ್ಶನವನ್ನು ಪಡೀತಾ ಇದ್ದಾರೆ. ಇಲ್ಲೂ ಕೂಡ ನಾವು ನೋಡ್ತಾ ಇದ್ದಂತೆ ಈ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಪಾಲಿಸಲಾಗುವಂಥ ಆಯಾ ಸಮುದಾಯಕ್ಕೆ ಸಂಬಂಧಪಟ್ಟಂಥದ್ದು ಪಾಲಿಸಲಾಗುವಂಥ ಒಂದಷ್ಟು ವಿಧಿವಿಧಾನಗಳನ್ನು ಅಲ್ಲಿ ಬಂದಿರುವಂಥ ಓರ್ವ ಸ್ವಾಮೀಜಿಯವರು ಕೂಡ ಈ ಸಂದರ್ಭದಲ್ಲಿ ಅಲ್ಲಿ ಪಾಲಿಸ್ತಾ ಇರುವಂಥದ್ದನ್ನು ಗಮನಿಸಬಹುದಾಗಿದೆ. ಪತ್ನಿ ಆ ಸಂದರ್ಭದಲ್ಲೂ ಕೂಡ ಗೋಗರಿತಾ ಇದ್ದಾರೆ. ಅಂದರೆ ಅವರ ಆಕ್ರಂದನ ಅಲ್ಲೂ ಕೂಡ ಕಮ್ಮಿ ಆಗಿಲ್ಲ. ಪ್ರತಿಯೊಬ್ಬರು ಆತ್ಮೀಯರು ಬಂದಂತಹ ಸಂದರ್ಭದಲ್ಲೂ ಕೂಡ ಪತಿ ಈಗ ಇಲ್ಲದೆ ಇರುವಂತಹ ಸಂದರ್ಭವನ್ನು ಆ ನೋವನ್ನು ಅವರು ಹಂಚಿಕೊಳ್ತಾ ಇದ್ದಾರೆ. ಎಲ್ಲರೂ ಕೂಡ ಸಹಜವಾಗಿ ಈ ಸಂದರ್ಭದಲ್ಲೂ ಕೂಡ ಅವರಿಗೆ ಸಮಾಧಾನ ಪಡಿಸುವಂತಹ ಪ್ರಯತ್ನದಲ್ಲಿದ್ದಾರೆ. ಓರ್ವ ಸ್ವಾಮೀಜಿಯವರು ಕೂಡ ಈ ಸಂದರ್ಭದಲ್ಲಿ ಪತ್ನಿಯವರಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಪರಿಷತ್ ಸದಸ್ಯ ವಿ.ಎಸ್. ಉಗ್ರಪ್ಪನವರು ಕೂಡ ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಧಾವಿಸಿ ಪಾರ್ಥಿವ ಶರೀರ ಇರಿಸಿರುವಂತಹ ಸ್ಥಳಕ್ಕೆ ಧಾವಿಸಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ಎಚ್.ಎಸ್. ಮಹಾದೇವ ಪ್ರಸಾದ್ ಅವರು ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ಭಾಳಷ್ಟು ಹಿತೈಷಿಗಳನ್ನು ಅತ್ಯಾಪ್ತರನ್ನು ಹೊಂದಿದ್ದಂಥವರು. ಹೀಗಾಗಿ ಅವರ ಈ ಅಕಾಲಿಕ ಮರಣ ಸಹಜವಾಗಿ ಎಲ್ಲಿಗೂ ಕೂಡ ಆಘಾತ ತಂದಿರುವಂಥ ವಿಚಾರ. ಇವತ್ತು ಬಹಳಷ್ಟು ಜನಸಂಖ್ಯೆಯಲ್ಲಿ ಅಂದರೆ ಬಹಳಷ್ಟು ದೊಡ್ಡ ಮಟ್ಟದಲ್ಲೇ ಜನ ಸೇರಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಸಹಜವಾಗಿ ಇತ್ತು. ಹೀಗಾಗಿ ಒಂದಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಹಾಗೆ ಇನ್ನೂ ಕೆಲ ಹೊತ್ತಿನ ತನಕ ಅವರ ಕುವೆಂಪು ನಗರದ ನಿವಾಸದಲ್ಲೇ ಅವರ ಪಾರ್ಥಿವ ಶರೀರವನ್ನು ಇರಿಸಲಾಗಿರುತ್ತೆ. ಅಲ್ಲಿ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಆನಂತರದಲ್ಲಿ ಗುಂಡ್ಲುಪೇಟೆಯಿಂದ ಅವರ ಹುಟ್ಟೂರಿಗೆ ಪಾರ್ಥಿವ ಶರೀರವನ್ನು ಆನಂತರದಲ್ಲಿ ತೆಗೆದುಕೊಂಡು ಹೋಗಲಾಯಿತು. ಗುಂಡ್ಲುಪೇಟೆಯಲ್ಲೂ ಕೂಡ ಅವರ ಕಾರ್ಯಕ್ಷೇತ್ರ. ಈ ಕಾರಣದಿಂದಾಗಿ ಅಲ್ಲೂ ಕೂಡ ಒಂದಷ್ಟು ಹೊತ್ತು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ ಅಂಥೇಳಿಯೂ ಕೂಡ ಈಗ ತಿಳಿದು ಬಂದಿರುವಂಥ ಮಾಹಿತಿ. ಒಂದು ಕಡೆ ಅವರ ಪತ್ನಿ ಗೀತಾ ಅವರು ರೋಧಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ಹಾಗೆ ಅತೀವವಾದಂತಹ ದುಃಖವನ್ನು ತಡೆದುಕೊಳ್ಳೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಮಗ, ಸೊಸೆ ಹಾಗೆ ಕುಟುಂಬಸ್ಥರು ಅವರನ್ನು ಸಮಾಧಾನ ಪಡಿಸುವಂತಹ ಪ್ರಯತ್ನದಲ್ಲಿದ್ದಾರೆ.
ಪತಿಯ ಪಾರ್ಥಿವ ಶರೀರದ ಪಕ್ಕದಲ್ಲೇ ಕೂತಿರುವಂತಹ ಪತ್ನಿ ಗೀತಾ ಅವರು ಆಕ್ರಂದಿಸ್ತಾ ಇದ್ದಾರೆ, ರೋಧಿಸ್ತಾ ಇದ್ದಾರೆ, ಬಹಳ ದುಃಖದಲ್ಲಿದ್ದಾರೆ. ದುಃಖವನ್ನು ತಡೆದುಕೊಳ್ಳೋದಕ್ಕೆ ಈ ಸಂದರ್ಭದಲ್ಲಿ ಅವರಿಗೆ ಆಗ್ತಾ ಇಲ್ಲ. ಹೀಗಾಗಿ ಅವರನ್ನು ಸಮಾಧಾನ ಪಡಿಸುವಂಥ ನಿಟ್ಟಿನಲ್ಲಿ ಭಾಳಷ್ಟು ಮಂದಿ ಬರುವಂಥ ಎಲ್ಲ ಗಣ್ಯರು, ಮಹಾದೇವ ಪ್ರಸಾದ್ ಅವರ ಅತ್ಯಾಪ್ತರು ಅವರ ಪತ್ನಿಗೆ ಸಮಾಧಾನ ಹೇಳ್ತಾ ಇದ್ದಾರೆ. ಆತನ ಒಂದು ಜನಪರ ಕಾಳಜಿ ಹೋರಾಟ ಎಲ್ಲ ಹಿನ್ನೆಲೆಯಲ್ಲೇ 94ರಿಂದ ಮುಂದಕ್ಕೆ ನಡೆದಂಥ ಎಲ್ಲ ಚುನಾವಣೆಯಲ್ಲಿ ಆ ಕ್ಷೇತ್ರದ ಜನತೆಯ ಅಭಿವೃದ್ಧಿಯ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ವಿಧಾನಸಭೆಯಲ್ಲಿ ಸುಮಾರು 20 ವರ್ಷ ಸೇವೆ ಸಲ್ಲಿಸಿ ಕುಮಾರಸ್ವಾಮಿ ಅವರ ಮಂತ್ರಿಮಂಡಲದಲ್ಲಿ ಅವರು ಮಂತ್ರಿಗಳಾಗಿದ್ದರು. ಅದಾದಮೇಲೆ ಸಿದ್ದರಾಮಯ್ಯನವರ ಮಂತ್ರಿಮಂಡಲದಲ್ಲಿ ಅವರು ಸಹಕಾರ ಮಂತ್ರಿಗಳಾಗಿದ್ದಾರೆ. ಈ ಒಂದು ಘಟನೆ ಎಲ್ಲರಿಗೂ ಮನಸ್ಸಿಗೆ ನೋವಾಗುತ್ತೆ. ಈ ರೀತಿ ಇದು ಅನಿರೀಕ್ಷಿತವಾಗಿ ನಡೆದಂಥ ಒಂದು ದೈವದ ಆಟ. ಇದು ಭಾಳ ಕಷ್ಟ ಇದೆ. ಅದರಲ್ಲೂ ಹಳೆಯ ಸ್ನೇಹಿತರು ನಾವೆಲ್ಲೇ ಇರಲಿ ಹಳೆಯ ದಿನಗಳು ನಮಗೆ ಜ್ಞಾಪಕ ಬರುತ್ತೆ. ಈ ವಿಷಯ ಗೊತ್ತಾದ ಮೇಲೆ ನಾನು ಪುಟ್ಟರಾಜು, ನಮ್ಮ MP ಅವರು, ನಮ್ಮ ಅಪ್ಪಾಜಿಗೌಡರು MLC ಅವರು, ತಮ್ಮಣ್ಣವರು, ನಾವೆಲ್ಲ ಒಂದು ಬೆಳಗ್ಗೆ ಒಂದು ಕಾರ್ಯಕ್ರಮದಲ್ಲಿದ್ವಿ. ನಾವೆಲ್ಲ ಇಲ್ಲಿಗೆ ಬಾಡಿ ಬಂದ ತಕ್ಷಣ ಹೋಗೋಣ, ಪಾರ್ಥಿವ ಶರೀರಿಗೆ ಗೌರವ ಸಲ್ಲಿಸಿ ನಮ್ಮ ಅಂತಿಮ ದರ್ಶನ ಪಡೆಯೋಣ ಅಂತ ನಾವೆಲ್ಲ ಬಂದ್ವಿ. ಒಂದು ಸಹಕಾರಿ ಮಂತ್ರಿಗಳಾಗಿ ಬಿಡುವಿಲ್ಲದೆ ಕೆಲಸ ಮಾಡಿ ಕೆಲಸದ ಒತ್ತಡ ಅಂತ ನಾನು ಭಾವಿಸ್ತೇನೆ. ಅದು ಶರೀರದ ಆರೋಗ್ಯನೂ ಲೆಕ್ಕಿಸ್ತೇನೆ. ಕೆಲಸದ ಒತ್ತಡದಿಂದ ಬಹುಶಃ ಈ ಆಘಾತ ಆಗಿರ್ಬೋದು ಅಂತ ನನ್ನ ಭಾವನೆ. ಈಶ್ವರನ ಇಚ್ಛೆ, ದೈವದ ಆಟ. ನಾವು ಯಾರೂ ಅವರು ಹೊರತಾಗೋದಿಲ್ಲ. ನಾವು ಈಗ ಕುಟುಂಬಕ್ಕೆ ಸಾಂತ್ವನ ಹೇಳಬಹುದು. ಆ ನೋವನ್ನು ನುಂಗ್ಕೊಳ್ಳೋದು ಅವ್ರಿಗೆ ಕಷ್ಟ ಇದೆ. ಎಷ್ಟೇ ಹೇಳಿದರೂ ಈ ವಯಸ್ಸಿನಲ್ಲಿ ಮಧ್ಯಕಾಲದಲ್ಲಿ ತೀರಿ ಹೋಗಿದ್ದಾರೆ. ಮಗ ಸಮರ್ಥವಾಗಿದ್ದಾರೆ. ತಮ್ಮ ಹಿಂದಿನ ದಿನಗಳು ಜೊತೆಗೆ HS ಮಹಾದೇವ ಪ್ರಸಾದ್ ಅವರ ಜೊತೆಗಿನ ಒಡನಾಟವನ್ನು ಈ ಸಂದರ್ಭದಲ್ಲಿ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳ್ತಾ ಇದ್ರು. ಜೊತೆಗೆ ಪುತ್ರನ ವಿಚಾರವಾಗಿಯೂ ಕೂಡ ಹೇಳ್ತಾ ಇದ್ರು, ಮಗ ಸಮರ್ಥವಾಗಿದ್ದಾನೆ, ಏನು ತೊಂದರೆ ಇಲ್ಲ, ಕುಟುಂಬ ನಿರ್ವಹಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಆದರೂ ಈ ಸಂದರ್ಭದಲ್ಲಿ ಅವರನ್ನು ಕೂಡ ಅತೀವ ದುಃಖ ಕಾಡ್ತಾ ಇದೆ. ಹಿಂದೆ ಒಂದು ಸಂದರ್ಭದ ಒಡನಾಡಿ ಈಗ ನನ್ನ ಜೊತೆಗಿಲ್ವಲ್ಲ ಅನ್ನುವಂಥ ನೋವು ಸಹಜವಾಗಿಯೂ ಕೂಡ ದೇವೇಗೌಡರಿಗೆ ಈ ಸಂದರ್ಭದಲ್ಲಿ ಕಾಡ್ತಾ ಇದೆ. ಹೀಗಾಗಿ ಒಂದು ಕಾರ್ಯಕ್ರಮ ನಿಮಿತ್ತ ಅಲ್ಲೇ ಸಮೀಪದಲ್ಲಿದ್ದಂತಹ ದೇವೇಗೌಡರು ಇವತ್ತು ಅವರ ಸಂಪೂರ್ಣವಾದಂಥ ಪಕ್ಷದ ನಾಯಕರು ಯಾರ್ಯಾರಿದ್ರು ಅವರೆಲ್ಲರ ಜೊತೆಗೇ ಬಂದು ನಾನು ಕೂಡ ಅಂತಿಮ ದರ್ಶನವನ್ನು ಪಡೆದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಹಾಗೆ ಈ ಸಂದರ್ಭದಲ್ಲಿ ಬಹಳಷ್ಟು ಸಂಪುಟದ ಸಹೋದ್ಯೋಗಿಗಳು ಕೂಡ ಅಂತಿಮ ದರ್ಶನವನ್ನು ಬಂದು ಪಡೆದಿದ್ದಾರೆ. ಸಚಿವ KJ ಜಾರ್ಜ್, HC ಮಹಾದೇವಪ್ಪ ಹಾಗೆ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಕೂಡ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ಅದರಲ್ಲೂ ಕೂಡ HC ಮಹಾದೇವಪ್ಪ ಅವರು, ಲೋಕೋಪಯೋಗಿ ಸಚಿವ HC ಮಹಾದೇವಪ್ಪ ಈ ಸಂದರ್ಭದಲ್ಲಿ ಬಿಕ್ಕಿ ಬಿಕ್ಕಿ ಅತ್ತಂತಹ ಪ್ರಸಂಗ ಕೂಡ ನಡೀತು. ಹೇಳಿ ಕೇಳಿ ಇಬ್ಬರು ಕೂಡ ಹಳೆ ಮೈಸೂರು ಭಾಗದವರೇ. ಜೊತೆಗೆ ಹಿಂದಿನಿಂದಲೂ ಕೂಡ CM ಸಿದ್ದರಾಮಯ್ಯನವರಂತೆ ಇವರು ಕೂಡ ಅತೀವ ಒಡನಾಟವನ್ನು ಹೊಂದಿದ್ದಂಥವರು. ಹೀಗಾಗಿ ಡಾಕ್ಟರ್ HC ಮಹಾದೇವಪ್ಪ ಅವರು ಸಚಿವ HS ಮಹಾದೇವ ಪ್ರಸಾದ್ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡಿತಾ ಇದ್ದಂತೆ ದುಃಖವನ್ನು ಅವ್ರ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಬಿಕ್ಕಿ ಬಿಕ್ಕಿ ಅತ್ತಂತಹ ಪ್ರಸಂಗ ಕೂಡ ನಡೀತು.
ಬನ್ನಿ ಸರ್, ಪ್ಲೀಸ್ ಬನ್ನಿ ಸರ್. ಬನ್ನಿ ಸರ್, ಈಗ ಬನ್ನಿ, ಪ್ಲೀಸ್ ಬನ್ನಿ ಸರ್.